ನಿರಾಕರಿಸಿದ್ಲು ಪ್ರಿಯತಮೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಾಗಲ್ ಪ್ರೇಮಿಯೊಬ್ಬ ಮಾಡಿದಂತಹ ಅವಾಂತರ ಅಂತಿಂತದಲ್ಲ. ಪ್ರೀತಿ ನಿರಾಕರಿಸಿದ ಪ್ರಿಯತಮೆಯ ಕಾರಿಗೆ ಪ್ರೇಮಿಯೊಬ್ಬ ಬೆಂಕಿ ಇಟ್ಟು ತನ್ನ ಸಿಟ್ಟನ್ನು ಹೊರ ಹಾಕ್ಬಿಟ್ಟಿದ್ದಾನೆ. 2 ಕಾರು ಬೈಕ್ಗಳಿಗೆ ಪಾಗಲ್ ಪ್ರೇಮಿ ರಾಹುಲ್ ಬೆಂಕಿ ಹಚ್ಚಿದ್ದಾನೆ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಮನೆ ಮುಂದೆನೆ ಈ ಬೈಕ್ ಇತ್ತು. ಇನ್ನೂ ಆಶ್ಚರ್ಯ ಅಂದ್ರೆ ಬಳಿಕ ಸುಬ್ರಹ್ಮಣ್ಯಪುರದ ಶ್ರೀನಿಧಿ ಅಪಾರ್ಟ್ಮೆಂಟ್ಗೂ ಹೋಗಿ ಅಲ್ಲೂ ಕೂಡ ಕಾರ್ಗಳಿಗೆ ಬೆಂಕಿ ಹಾಕಿದ್ದಾನೆ. ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಕೃತ್ಯವನ್ನ ಈ ವ್ಯಕ್ತಿ ನಡೆಸಿದ್ದಾನೆ. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಆಕೆಯ ಕಾರ್ ಯಾವುದು ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅಲ್ಲಿ ಹೋಗಿ ಬೆಂಕಿ ಹಚ್ಚಿದ್ದು ಅಲ್ಲದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಇದ್ದಂತಹ ಬೈಕು ಕೂಡ ಆತ ಬೆಂಕಿ ಹಚ್ಚಿದ್ದಾನೆ ಇನ್ನೊಂದು ಆಶ್ಚರ್ಯಕರ ವಿಚಾರ. ಇದರಿಂದ ಬೆಂಕಿಯ ಕಿನ್ನಾಲಿಗೆ ಹೇಗೆ ಅಲ್ಲಿ ಆವರಿಸಿದ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇತರೆ ಕಾರ್ಗಳು ಕೂಡ ಅಲ್ಲಿದೆ. ಈತನಿಗೆ ತಲೆನಲ್ಲಿ ಅದೇನು ತುಂಬಿಕೊಂಡಿತ್ತೋ ದ್ವೇಷದಿಂದ ಬುದ್ಧಿನೇ ಅಲ್ಲಿ ಮಾಯ ಆಗಿತ್ತು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಷ್ಟು ಬೇರೆ ಬೇರೆ ಕಾರ್ಗಳಿದೆ. ಆಕೆಯ ಮೇಲೆ ದ್ವೇಷ ಇದ್ದಿದ್ದಕ್ಕೆ ಹೋಗಿ ಹಿಂದೂ ಮುಂದೆ ಯೋಚನೆ ಮಾಡದೆ ಬೇಸ್ಮೆಂಟ್ಗೆ ಹೋಗಿ ಡೈರೆಕ್ಟಾಗಿ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್, ಯಾರೀತ ಸೈಕೋಪಾತ್ ವರ್ತನೆನ ಯಾಕೆ ತೋರಿಸಿದಾನೆ? ಈತನನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿದೆಯಾ? ಎಷ್ಟು ವರ್ಷದ ಪ್ರೀತಿ ಅಥವಾ ಒನ್ ಸೈಡ್ ಲವ್? ಏನ್ ಕ್ಲಾರಿಟಿ ಸಿಗ್ತಾ ಇದೆ? ಮಮತಾ, ಬೆಂಗಳೂರಿನಲ್ಲಿ ಪಾಗಲ್ ಪ್ರೇಮಿ ಒಬ್ಬ ಯುವತಿ ಪ್ರೀತಿ ನಿರಾಕರಿಸಿದ್ಲು ಅನ್ನುವಂಥ ಕಾರಣಕ್ಕಾಗಿ ಆಕೆಗೆ ಸಂಬಂಧಪಟ್ಟಂಥ ಕಾರು ಮತ್ತು ಬೈಕ್ಗಳಿಗೆ ಬೆಂಕಿ ಹಾಕಿರುವಂಥ ಘಟನೆ ನಡೆದಿರುವಂಥದ್ದು. ಆತ ಈಗಾಗಲೇ ಬೆಂಗಳೂರಿನ 2 ಕಡೆ ಯುವತಿಯ ಮನೆ ಇದೆ ಅನ್ನುವಂಥ ಮಾಹಿತಿ ತಿಳ್ಕೊಂಡಂಥ ರಾಹುಲ್ ಅನ್ನುವಂಥ ಪಾಗಲ್ ಪ್ರೇಮಿ ಕಾರು ಮತ್ತು ಬೈಕ್ಗೆ ಬೆಂಕಿ ಹಾಕಿರುವಂಥದ್ದು. ಸದ್ಯ ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಿರುವಂತಹ ಸುಬ್ರಹ್ಮಣ್ಯಪುರದ ಚಿಕ್ಕಲ್ಸಂದ್ರದಲ್ಲಿರುವಂಥ ಸನ್ನಿಧಿ ಅಪಾರ್ಟ್ಮೆಂಟ್ನಲ್ಲಿ ಆಕೆಯ ಕಾರ್ ಇದೆ ಅನ್ನುವಂಥ ಮಾಹಿತಿ ತಿಳಿದಂತಹ ಪಾಗಲ್ ಪ್ರೇಮಿ ಆ ಅಪಾರ್ಟ್ಮೆಂಟ್ ಒಳಗಡೆ ಎಂಟ್ರಿ ಆಗಿ ಆಕೆ ನಿಲ್ಲಿಸಿದ್ದಂತಹ ಕಾರ್ಗೆ ಬೆಂಕಿ ಹಾಕಿರುವಂಥದ್ದು. ಇಲ್ಲಿ ಘಟನೆಯಲ್ಲಿ 2 ಕಾರ್ಗಳು ಸುಟ್ಟು ಭಸ್ಮವಾಗಿದ್ರೆ ಮತ್ತೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರ ಮತ್ತೊಂದು ಮನೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲೂ ಹೋಗಿ ಬೈಕ್ ಕೂಡ ಬೆಂಕಿ ಹಾಕಿದ್ದಾನೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ವಿರುದ್ಧ FIR ಕೂಡ ದಾಖಲಾಗಿದ್ದು ಘಟನಾ ಸ್ಥಳದಲ್ಲಿರುವಂಥ CCTV ಫುಟೇಜ್ಗಳನ್ನು ಪಡೆದಿರುವಂಥ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗ್ತಿರುವಂಥದ್ದು. CCTVಗಳಲ್ಲಿ ಮತ್ತು ಆ ಬೆಂಕಿಯ ಕೆನ್ನಾಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ಕೃತ್ಯವನ್ನು ಎಸಗಲಿಕ್ಕೆ ಈತ ಪಾಗಲ್ ಪ್ರೇಮಿ ಆತನ ಜೊತೆ 3-4 ಜನರನ್ನು ಕರೆದುಕೊಂಡು ಬಂದು ಈ ರೀತಿ ಕೃತ್ಯ ಎಸಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ 2 ಕಡೆ FIR ಮಾಡಿಕೊಂಡಿರುವಂಥ ಪೊಲೀಸರು ಈ ಗ್ಯಾಂಗ್ ಆಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಗೊತ್ತಾಗ್ತಿರುವಂಥದ್ದು. ಮಮತಾ, ಹುಡುಗಿಯ ವರ್ಷನ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಆಕೆ ಏನಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರಾ? ಸದ್ಯಕ್ಕೆ ಅವ್ರು ಎಲ್ಲಿದ್ದಾರೆ? ಭಯ ಮೂಡಿಸುವಂತಹ ಉದ್ದೇಶ ಆಗಿತ್ತಾ ಅಥವಾ ಬುದ್ಧಿ ಕಲಿಸೋ ಉದ್ದೇಶ ಆಗಿತ್ತಂತ ಏನು ಪೊಲೀಸರಿಗೆ ಪ್ರಾಥಮಿಕವಾಗಿ ಮಾಹಿತಿ ಇರೋದು? ಮಮತಾ, ಆ ಪಾಗಲ್ ಪ್ರೇಮಿಯ ಕೃತ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಆತ ಯುವತಿ ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನುವಂಥ ಒಂದೇ ಒಂದು ಕೋಪಕ್ಕೆ ಆತನ ಸ್ನೇಹಿತರ ಗ್ಯಾಂಗನ್ನು ಕರೆದುಕೊಂಡು ಬಂದು ಈ ರೀತಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆ ವೇಳೆ ಪೊಲೀಸರಿಗೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇವರಿಬ್ಬರೂ ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಯುವತಿ ಪ್ರೀತಿ ಮಾಡಲಿಕ್ಕೆ ಈತನಿಗೆ ನಿರಾಕರಿಸ್ತಿದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಆಕೆಗೆ ಮತ್ತು ಆಕೆಯ ಕುಟುಂಬಸ್ಥರಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥ ಕಾರಣಕ್ಕೆ ಅವರ 2 ಮನೆಗಳನ್ನು ಹುಡುಕಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಮನೆ ಮತ್ತು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಶ್ರೀನಿಧಿ ಅಪಾರ್ಟ್ಮೆಂಟ್ಗೆ ಬಂದು ಆ ಅಪಾರ್ಟ್ಮೆಂಟ್ನಲ್ಲಿ ಪಾರ್ಕ್ ಮಾಡಿದಂಥ ಕಾರುಗಳಿಗೆ ಬೆಂಕಿ ಹಾಕಿ ಅವರನ್ನು ಭಯಪಡಿಸುವ ಕೆಲಸವನ್ನು ಮಾಡಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ CCTV ದೃಶ್ಯಗಳಲ್ಲಿರುವಂಥ ಮಾಹಿತಿ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಈಗಾಗಲೇ ಆರೋಪಿಗಳ ಹುಡುಕಾಟ ನಡೆಸಿದ್ದಾರೆ ಅನ್ನುವಂಥ ವಿಚಾರಗಳು ಸದ್ಯ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್. ನಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಭಯ ಉತ್ಪಾದನೆ ಮಾಡೋದು ಕೂಡ ಈತನ ಉದ್ದೇಶ ಆಗಿತ್ತು. ಬಟ್ ಎಷ್ಟೊಂದು ಸೈಕ್ಯಾಟಿಕ್ ಮನಸ್ಥಿತಿ ಇರುತ್ತೆ ನೋಡಿ. ಇವ್ರದ್ದೆಲ್ಲ ಇದನ್ನೇ ಹೇಗೆ ಪ್ರೀತಿ ಅಂತ ಕನ್ಸಿಡರ್ ಮಾಡೋದು ಅನ್ನೋದು ಪ್ರಶ್ನೆ ಆಗಿ ಬಂದ್ಬಿಡುತ್ತೆ. ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯ ಕುಟುಂಬಕ್ಕೆ ಹಾನಿ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಯುವಕ ಬಂದಿದ್ದ. ಸದ್ಯಕ್ಕೆ ಎಬ್ಸ್ಕಾಂಡ್ ಆಗಿದ್ದಾನೆ. ಆತನಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ನೋಡಿ. ಸುಟ್ಟು ಕರಕಲಾಗ್ಬಿಟ್ಟಿದೆ ಆಕೆಗೆ ಸಂಬಂಧಪಟ್ಟಂತಹ 2 ಕಾರ್ಗಳು ಕೂಡ.